ಈಗ ತೈಲ ಉತ್ಪನ್ನ ಕಂಪನಿಗಳಿಗೆ ಜಾಸ್ತಿ ಮಾಡಿದ್ದಾರೆ, ಏನು ಸವಾರರಿಗೆ ಏನು ತೊಂದರೆ ಆಗುದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ನೋಡಿ, ಈಗ ಹಾಲಿನ ದರ ಏರಿಕೆ ಆಯ್ತಪ್ಪ. ಹಾಲಿನ ದರ ಏರಿಕೆ ಆದಾಗ ಏನ್ ಹೇಳ್ತೀವಿ, ಯಾವ್ದು ರೈತರಿಗೆ ಹೋಗುತ್ತೆ. ಹಾಲಿನ ದರ ಏರಿಕೆ ಆದ್ರೆ ನಾಳೆ ಟೀ ಕಾಫಿ ಏರಿಕೆ ಆಗುತ್ತೆ, ಮಾಡೇ ಮಾಡ್ತಾರೆ. ಇವತ್ತು ನೀವು ಹೇಳೋ ತೈಲ ಕಂಪನಿ, ನಾಳೆ ತೈಲ ಕಂಪನಿಗಳು ಡಿಮಾಂಡ್ ಮಾಡಿದ್ರೆ ಜಾಸ್ತಿ ಮಾಡಿ ಅಂತ ಗೊತ್ತಿಲ್ಲ. ಆದ್ರೆ ಮತ್ತೊಂದು ಕಡೆ ಗ್ಯಾಸ್ 50 ರೂಪಾಯಿ ಜಾಸ್ತಿ ಆಗಿದೆ. ಒಂದಂತೂ ಬಹಳ ಸ್ಪಷ್ಟ ರೀ, ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದೀವಿ ಎಲ್ಲರೂ. ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ನೀವು ಏನೇ ಹೇಳಿ, ಯಾವುದೇ ಸಪೋರ್ಟ್ಗಳನ್ನ ಹೇಳಿ, ಬೆಲೆ ಏರಿಕೆ ಈ ತರ ಆಗ್ತಾ ಇರುವಂತದ್ದು ಇದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲವೇ ಅಲ್ಲ. ಬನ್ನಿ, ಈಗ ಎಷ್ಟಾಗತ್ತೆ? ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಮಾಡಿರುವ ಬೆಲೆ ಏರಿಕೆಯಿಂದ ಅದು ಏನು ಗ್ರಾಹಕರ ಮೇಲೆ ಬೀಳುತ್ತೆ. ಕೇಂದ್ರ ಸರ್ಕಾರದ್ದು ಬೀಳೋದಿಲ್ಲ ಅಂತ ಹೇಳಿ ಕೇಂದ್ರ ಪೆಟ್ರೋಲಿಯಂ ಸಚಿವರು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗುತ್ತೆ ನೋಡ್ರಿ. 1 ಲೀಟರ್ ಪೆಟ್ರೋಲ್ನಿಂದ ಕೇಂದ್ರ ಸರ್ಕಾರ ಎಷ್ಟು ಲಾಭ ಮಾಡುತ್ತೆ, ರಾಜ್ಯ ಸರ್ಕಾರ ಎಷ್ಟು ಲಾಭ ಮಾಡುತ್ತೆ. ಇದೊಂದು ರೀತಿಯಲ್ಲಿ ಲೂಟಿ ಅಲ್ವಾ? ನೀವು ಏನ್ ಹೇಳ್ರಿ, ಇದೊಂದು ಲೂಟಿ ಅಲ್ವೇನ್ರಿ? ಇದರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಸುಮ್ಮನೆ ಅದು ಅರೆ, ಪೆಟ್ರೋಲ್ ದರ 102 ರೂಪಾಯಿ 92 ಪೈಸಾ. ನಾವು ಸಚಿನ್ ತೆಂಡೂಲ್ಕರ್ ಟೈಮಲ್ಲಿ ಹೇಳ್ತಾ ಇದ್ವಿ, 100 ಪೆಟ್ರೋಲ್ಗಾಗತ್ತಾ ಡೀಸೆಲ್ಗಾಗತ್ತಾ ಅಂತ ಹೇಳಿ. ಪೆಟ್ರೋಲ್ ತಯಾರಿಗೆ 32 ರೂಪಾಯಿ 64 ಪೈಸಾ ಆಗುತ್ತೆ. ನಮಗೆ ನಿಜವಾಗಿ ಸಿಕ್ಕಿದ್ರೆ ಅದು ಕೇಂದ್ರ ತೆರಿಗೆ ಅದಕ್ಕೆ 32 ರೂಪಾಯಿ 92 ಪೈಸಾ ಎಷ್ಟಕ್ಕೆ ಸಿಗುತ್ತೋ ಅದರ ಡಬಲ್ ಕೇಂದ್ರ ತೆರಿಗೆ ಹಾಕತ್ತೆ. ರಾಜ್ಯ ಅಲ್ಲಿಗೆ ಬಂದ ನಂತರ ರಾಜ್ಯ ಬಿಡೋದು, ರಾಜ್ಯ 27 ರೂಪಾಯಿ 49 ಪೈಸಾ ಹಾಕತ್ತೆ. ಡೀಲರ್ ಕಮಿಷನ್ 4 ರೂಪಾಯಿ 45 ಪೈಸಾ ಆಗುತ್ತೆ. ಸಾಗಣೆ ವೆಚ್ಚ 65 ಪೈಸಾ ಆಗುತ್ತೆ. ನೋಡಿ, ಸಾಗಣೆ ವೆಚ್ಚ ಕಡಿಮೆ, ಡೀಲರ್ ಕಮಿಷನ್ ಕಡಿಮೆ. ರಾಜ್ಯ 27 ರೂಪಾಯಿ, ಕೇಂದ್ರ 32 ರೂಪಾಯಿ. ಪೆಟ್ರೋಲ್ ತಯಾರಿಗೆ ಬರೋದು 32 ರೂಪಾಯಿ. ನಮಗೆ ಎಷ್ಟಕ್ಕೆ ಸಿಗಬೇಕಿತ್ತು ನಿಜವಾಗಿದ್ದು ಎಲ್ಲ ಸೇರಿದ ನಂತರ? 32 ರೂಪಾಯಿ ಅಂತಂದ್ರೆ ಓಕೆ, ಒಂದು 60 ರೂಪಾಯಿಗೆ ಸಿಗಬೇಕಾಗಿತ್ತು. ಸಿಗ್ತಾ ಇದೆಯಾ? ಇವರು ಅವರನ್ನ ಬೈಯೋದು, ಅವರು ಇವರನ್ನ ಬೈಯೋದು. 102 ರೂಪಾಯಿ ನಿಮ್ ಕಿಸೆಯಿಂದಲೇ ಹೋಗೋದು. ಹಾಗಾಗಿ ತೆರಿಗೆ ಏನು ಬೆಲೆ ಏರಿಕೆ ವಿಚಾರದಲ್ಲಿ ಯಾವ ಪಕ್ಷಗಳು ಯಾರು ಕೂಡ ಜನರಿಗೆ ಲಾಭವನ್ನು ಏನು ತಂದುಕೊಟ್ಟಿಲ್ಲ, ನಿಮ್ಮ ಕಿಸೆಗೆ ಬರೆ ಹಾಕಿದ್ದಾರೆ. ನೆಕ್ಸ್ಟ್ ಬನ್ನಿ. ಇನ್ನು ಡೀಸೆಲ್ ದರ ನೋಡಿ ಹೇಗಿದೆ ಅಂತೇಳಿ. ಡೀಸೆಲ್ ದರ ಒಟ್ಟಿರೋ 90 ರೂಪಾಯಿ. ಈಗ ಡೀಸೆಲ್ ತಯಾರಿಕೆಗೆ 33 ರೂಪಾಯಿ 56 ಪೈಸೆ ಆಗುತ್ತೆ. ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ಹೇಳಿ? ಅಷ್ಟೇ ದುಡ್ಡು ಕೇಂದ್ರಕ್ಕೂ ಹೋಗುತ್ತೆ, 31 ರೂಪಾಯಿ 83 ಪೈಸೆ. ರಾಜ್ಯ ಎಷ್ಟು ತಗೊಳುತ್ತೆ ಇದರಲ್ಲಿ? 20 ರೂಪಾಯಿ. ಇವರಿಬ್ಬರು ಸೇರಿದ್ರೆ 50 ರೂಪಾಯಿ 51 ರೂಪಾಯಿ ಆಯ್ತು. ಅದಕ್ಕೆ ಒರಿಜಿನಲ್ ಬೆಲೆ ಇರೋದು 33 ರೂಪಾಯಿ. ಡೀಲರ್ ಕಮಿಷನ್ 4 ರೂಪಾಯಿ, ಸಾಗಣೆ ವೆಚ್ಚ 20 ಪೈಸೆ. ನೋಡಿ, 90 ರೂಪಾಯಿ ಇದೆ. ನಮಗೆ ಎಷ್ಟಕ್ಕೆ ಸಿಗಬೇಕಿತ್ತು? ಮಿನಿಮಮ್ 50 ರೂಪಾಯಿಗೆ ಸಿಗಬೇಕಾಗಿತ್ತು. ಯಾರಾಗಿದ್ರೆ ಜನರ ಪರವಾಗಿ ಮಾತಾಡೋರು? ಯಾರಾಗಿದ್ರೆ ಜನರ ಪರವಾಗಿ ಸರ್ಕಾರ ನಡೆಸುವವರು? ಇಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮಗೆ ಯಾವತ್ತೂ ಕೂಡ ದೇಶ ಮುಖ್ಯವಾಗಬೇಕು. ದೇಶದ ಹಿತಾಸಕ್ತಿಗೆ ಧಕ್ಕೆಯಾದಾಗ ಎಂಥದೇ ಸರ್ಕಾರಗಳಾಗಲಿ ನಾವು ಮಾತಾಡೋಕೆ ಶುರು ಮಾಡಬೇಕು. ಈಗೇನಾಗಿದೆ ನಮಗೆ, ಈಗ ನೋಡಿ, ಡೊನಾಲ್ಡ್ ಟ್ರಂಪ್ ಅಪ್ಪ ಅಮೆರಿಕ ಅಧ್ಯಕ್ಷ, ವೆರಿ ಸ್ಟ್ರಾಂಗ್. ಅಲ್ಲಿ ಆ ತೆರಿಗೆ ಹಾಕಿದ್ದಕ್ಕೆ ಅಮೆರಿಕನೇ ಬೀದಿಗಿಳಿದು ಬಿಟ್ರು. ನಿನ್ನೆ ಯಾರು ಹೇಳ್ತಾ ಇದ್ರಪ್ಪ, ನಮ್ಗೇನಾಗಿದೆ ಈಗ ಅಂತಂದ್ರೆ, ಇದರ ಯಾವ್ದು ಪರ್ಟಿಕ್ಯುಲರ್ ಅಂತ ನಾನು ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಕೇಂದ್ರ ರಾಜ್ಯ ಅಂತ ನಾನು ಹೇಳ್ತಾ ಇಲ್ಲ. ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದು, ಕಾಂಗ್ರೆಸ್ ಮಾಡಿದ್ರೆ ಬಿಜೆಪಿ ಪ್ರತಿಭಟನೆ ಮಾಡೋದು. ಜನಸಾಮಾನ್ಯರ ಪ್ರತಿಭಟನೆ ಇಲ್ಲೇ ಇಲ್ಲ. UPA 1 UPA 2 ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದಾಗ ಯಾವುದೇ ಪಕ್ಷಗಳು ಬರಲಿಲ್ಲ ಅಲ್ಲಿಗೆ. ಜನಸಾಮಾನ್ಯರು ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡೋಕೆ ನಿಂತು ಬಿಟ್ರು. ಈಗಂತ ಪ್ರತಿಭಟನೆಗಳೇ ಇಲ್ಲ ಅಂತಂದ್ರೆ ನಮಗೇನಾಗಿದೆ, ನಮಗೆ ದೇಶದ ಮೇಲೆ, ಈ ಸಮಾಜದ ಮೇಲಿನ ಪ್ರೀತಿ ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮನ್ನು ಆಳುವಂತವರು, ಅವ್ರಿಗೂ ಗೊತ್ತಿದೆ ಇದು ತೊಂದರೆ ಆಗ್ತಾ ಇದೆ ಅಂತಿಲ್ಲ. ಇವರೇನು ಮಾತಾಡಲ್ಲ ಬಿಡ್ರಿ, ಹಾಕ್ಬಿಡ್ರಿ, ಹಿಂಗಾಗ್ಬಿಟ್ಟಿದೆ. ಹಂಗಾಗಬಾರ್ದು. ಭಯ ನಮ್ಮನ್ನು ಆಳುವವ್ರಿಗೆ ಇರಬೇಕು. ನೆಕ್ಸ್ಟ್ ಬನ್ನಿ. ಈಗ ತೈಲ ಉತ್ಪನ್ನ ಕಂಪನಿಗಳಿಗೆ ಜಾಸ್ತಿ ಮಾಡಿದ್ದಾರೆ, ಏನು ಸವಾರರಿಗೆ ಏನು ತೊಂದರೆ ಆಗುದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ನೋಡಿ, ಈಗ ಹಾಲಿನ ದರ ಏರಿಕೆ ಆಯ್ತಪ್ಪ. ಹಾಲಿನ ದರ ಏರಿಕೆ ಆದಾಗ ಏನ್ ಹೇಳ್ತೀವಿ, ಯಾವ್ದು ರೈತರಿಗೆ ಹೋಗುತ್ತೆ. ಹಾಲಿನ ದರ ಏರಿಕೆ ಆದ್ರೆ ನಾಳೆ ಟೀ ಕಾಫಿ ಏರಿಕೆ ಆಗುತ್ತೆ, ಮಾಡೇ ಮಾಡ್ತಾರೆ. ಇವತ್ತು ನೀವು ಹೇಳಬಹುದು ತೈಲ ಕಂಪನಿ, ನಾಳೆ ತೈಲ ಕಂಪನಿಗಳು ಡಿಮಾಂಡ್ ಮಾಡಿದ್ರೆ ಜಾಸ್ತಿ ಮಾಡಿ ಅಂತ ಗೊತ್ತಿಲ್ಲ. ಆದ್ರೆ ಮತ್ತೊಂದು ಕಡೆ ಗ್ಯಾಸ್ 50 ರೂಪಾಯಿ ಜಾಸ್ತಿ ಆಗಿದೆ. ಒಂದಂತೂ ಬಹಳ ಸ್ಪಷ್ಟ ರೀ, ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದೀವಿ ಎಲ್ಲರೂ. ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ನೀವು ಏನೇ ಹೇಳಿ, ಯಾವುದೇ ಸಪೋರ್ಟ್ಗಳನ್ನ ಹೇಳಿ, ಬೆಲೆ ಏರಿಕೆ ಈ ತರ ಆಗ್ತಾ ಇರುವಂತದ್ದು ಇದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ಲವೇ ಅಲ್ಲ. ಬನ್ನಿ, ಈಗ ಎಷ್ಟಾಗತ್ತೆ? ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಮಾಡಿರುವ ಬೆಲೆ ಏರಿಕೆಯಿಂದ ಅದು ಏನು ಗ್ರಾಹಕರ ಮೇಲೆ ಬೀಳುತ್ತೆ.
ಕೇಂದ್ರ ಸರ್ಕಾರದ ಬೀಳೋದಿಲ್ಲ ಅಂತೇಳಿ ಕೇಂದ್ರ ಪೆಟ್ರೋಲಿಯಂ ಸಚಿವರು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗುತ್ತೆ ನೋಡ್ರಿ. 1 ಲೀಟರ್ ಪೆಟ್ರೋಲ್ ನಿಂದ ಕೇಂದ್ರ ಸರ್ಕಾರ ಎಷ್ಟು ಲಾಭ ಮಾಡುತ್ತೆ, ರಾಜ್ಯ ಸರ್ಕಾರ ಎಷ್ಟು ಲಾಭ ಮಾಡುತ್ತೆ. ಇದೊಂದು ರೀತಿಯಲ್ಲಿ ಲೂಟಿ ಅಲ್ವಾ? ನೀವು ಏನ್ ಹೇಳ್ರಿ, ಇದೊಂದು ಲೂಟಿ ಅಲ್ವೇನ್ರಿ? ಇದರ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಸುಮ್ಮನೆ ಅದು ಅರೆ ಪೆಟ್ರೋಲ್ ದರ 102 ರೂಪಾಯಿ 92 ಪೈಸಾ. ನಾವು ಸಚಿನ್ ತೆಂಡೂಲ್ಕರ್ ಟೈಮಲ್ಲಿ ಹೇಳ್ತಾ ಇದ್ವಿ 100 ಪೆಟ್ರೋಲ್ಗಾಗತ್ತಾ ಡೀಸೆಲ್ಗಾಗತ್ತಾ ಅಂತ ಹೇಳಿ. ಪೆಟ್ರೋಲ್ ತಯಾರಿಗೆ 32 ರೂಪಾಯಿ 64 ಪೈಸಾ ಆಗುತ್ತೆ. ನಮಗೆ ನಿಜವಾಗಿ ಸಿಕ್ಕಿದ್ರೆ ಅದು ಕೇಂದ್ರ ತೆರಿಗೆ ಅದಕ್ಕೆ 32 ರೂಪಾಯಿ 92 ಪೈಸಾ ಎಷ್ಟಕ್ಕೆ ಸಿಗುತ್ತೋ ಅದರ ಡಬಲ್ ಕೇಂದ್ರ ತೆರಿಗೆ ಹಾಕತ್ತೆ. ರಾಜ್ಯ ಅಲ್ಲಿಗೆ ಬಂದ ನಂತರ ರಾಜ್ಯ ಬಿಡೋದು, ರಾಜ್ಯ 27 ರೂಪಾಯಿ 49 ಪೈಸಾ ಹಾಕತ್ತೆ. ಡೀಲರ್ ಕಮಿಷನ್ 4 ರೂಪಾಯಿ 45 ಪೈಸಾ ಆಗುತ್ತೆ. ಸಾಗಣೆ ವೆಚ್ಚ 65 ಪೈಸೆ ಆಗುತ್ತೆ. ನೋಡಿ, ಸಾಗಣೆ ವೆಚ್ಚ ಕಡಿಮೆ, ಡೀಲರ್ ಕಮಿಷನ್ ಕಡಿಮೆ. ರಾಜ್ಯ 27 ರೂಪಾಯಿ, ಕೇಂದ್ರ 32 ರೂಪಾಯಿ. ಪೆಟ್ರೋಲ್ ತಯಾರಿಗೆ ಬರೋದು 32 ರೂಪಾಯಿ. ನಮಗೆ ಎಷ್ಟಕ್ಕೆ ಸಿಗಬೇಕಿತ್ತು ನಿಜವಾಗಿದು ಎಲ್ಲ ಸೇರಿದ ನಂತರ? 32 ರೂಪಾಯಿ ಅಂತಂದ್ರೆ ಓಕೆ, ಒಂದು 60 ರೂಪಾಯಿಗೆ ಸಿಗಬೇಕಾಗಿತ್ತು. ಸಿಗ್ತಾ ಇದೆಯಾ? ಇವರು ಅವರನ್ನ ಬೈಯೋದು, ಅವರು ಇವರನ್ನ ಬೈಯೋದು. 102 ರೂಪಾಯಿ ನಿಮ್ ಕಿಸೆಯಿಂದಲೇ ಹೋಗೋದು. ಹಾಗಾಗಿ ತೆರಿಗೆ ಏನು ಬೆಲೆ ಏರಿಕೆ ವಿಚಾರದಲ್ಲಿ ಯಾವ ಪಕ್ಷಗಳು ಯಾರು ಕೂಡ ಜನರಿಗೆ ಲಾಭವನ್ನು ಏನು ತಂದುಕೊಟ್ಟಿಲ್ಲ, ನಿಮ್ಮ ಕಿಸೆಗೆ ಬರೆ ಹಾಕಿದ್ದಾರೆ. ನೆಕ್ಸ್ಟ್ ಬನ್ನಿ. ಇನ್ನು ಡೀಸೆಲ್ ದರ ನೋಡಿ ಹೇಗಿದೆ ಅಂತೇಳಿ. ಡೀಸೆಲ್ ದರ ಒಟ್ಟಿರೋ 90 ರೂಪಾಯಿ. ಈಗ ಡೀಸೆಲ್ ತಯಾರಿಕೆಗೆ 33 ರೂಪಾಯಿ 56 ಪೈಸೆ ಆಗುತ್ತೆ. ಕೇಂದ್ರಕ್ಕೆ ಎಷ್ಟು ಹೋಗುತ್ತೆ ಹೇಳಿ? ಅಷ್ಟೇ ದುಡ್ಡು ಕೇಂದ್ರಕ್ಕೂ ಹೋಗುತ್ತೆ, 31 ರೂಪಾಯಿ 83 ಪೈಸೆ. ರಾಜ್ಯ ಎಷ್ಟು ತಗೊಳುತ್ತೆ ಇದರಲ್ಲಿ? 20 ರೂಪಾಯಿ. ಇವರಿಬ್ಬರು ಸೇರಿದ್ರೆ 50 ರೂಪಾಯಿ 51 ರೂಪಾಯಿ ಆಯಿತು. ಅದಕ್ಕೆ ಒರಿಜಿನಲ್ ಬೆಲೆ ಇರೋದು 33 ರೂಪಾಯಿ. ಡೀಲರ್ ಕಮಿಷನ್ 4 ರೂಪಾಯಿ, ಸಾಗಣೆ ವೆಚ್ಚ 20 ಪೈಸೆ. ನೋಡಿ, 90 ರೂಪಾಯಿ ಇದೆ. ನಮಗೆ ಎಷ್ಟಕ್ಕೆ ಸಿಗಬೇಕಿತ್ತು? ಮಿನಿಮಮ್ 50 ರೂಪಾಯಿಗೆ ಸಿಗಬೇಕಾಗಿತ್ತು. ಯಾರಾಗಿದ್ರೆ ಜನರ ಪರವಾಗಿ ಮಾತಾಡೋರು? ಯಾರಾಗಿದ್ರೆ ಜನರ ಪರವಾಗಿ ಸರ್ಕಾರ ನಡೆಸುವವರು? ಇಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಮಗೆ ಯಾವತ್ತೂ ಕೂಡ ದೇಶ ಮುಖ್ಯವಾಗಬೇಕು. ದೇಶದ ಹಿತಾಸಕ್ತಿಗೆ ಧಕ್ಕೆಯಾದಾಗ ಎಂಥದೇ ಸರ್ಕಾರಗಳಾಗಲಿ ನಾವು ಮಾತಾಡೋಕೆ ಶುರು ಮಾಡಬೇಕು. ಈಗೇನಾಗಿದೆ ನಮಗೆ? ಈಗ ನೋಡಿ, ಡೊನಾಲ್ಡ್ ಟ್ರಂಪ್ ಅಪ್ಪ ಅಮೆರಿಕ ಅಧ್ಯಕ್ಷ, ವೆರಿ ಸ್ಟ್ರಾಂಗ್. ಅಲ್ಲಿ ಆ ತೆರಿಗೆ ಹಾಕಿದ್ದಕ್ಕೆ ಅಮೆರಿಕನೇ ಬೀದಿಗಿಳಿದು ಬಿಟ್ರು. ನಿನ್ನೆ ಯಾರು ಹೇಳ್ತಾ ಇದ್ರಪ್ಪ, ನಮ್ಗೇನಾಗಿದೆ ಈಗ ಅಂತಂದ್ರೆ ಇದರ ಯಾವ್ದು ಪರ್ಟಿಕ್ಯುಲರ್ ಅಂತ ನಾನು ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಕೇಂದ್ರ ರಾಜ್ಯ ಅಂತ ನಾನು ಹೇಳ್ತಾ ಇಲ್ಲ. ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದು, ಕಾಂಗ್ರೆಸ್ ಮಾಡಿದ್ರೆ ಬಿಜೆಪಿ ಪ್ರತಿಭಟನೆ ಮಾಡೋದು. ಜನಸಾಮಾನ್ಯರ ಪ್ರತಿಭಟನೆ ಇಲ್ಲೇ ಇಲ್ಲ. UPA 1 UPA 2 ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದಾಗ ಯಾವುದೇ ಪಕ್ಷಗಳು ಬರಲಿಲ್ಲ ಅಲ್ಲಿಗೆ. ಜನಸಾಮಾನ್ಯರು ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡೋಕೆ ನಿಂತು ಬಿಟ್ರು. ಈಗಂತ ಪ್ರತಿಭಟನೆಗಳೇ ಇಲ್ಲ ಅಂತಂದ್ರೆ ನಮಗೇನಾಗಿದೆ? ನಮಗೆ ಈ ದೇಶದ ಮೇಲೆ, ಈ ಸಮಾಜದ ಮೇಲಿನ ಪ್ರೀತಿ ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮನ್ನು ಆಳುವಂತವರು ಅವ್ರಿಗೂ ಗೊತ್ತಿದೆ ಇದು ತೊಂದರೆ ಆಗ್ತಾ ಇದೆ ಅಂತೇಳಿ, ಇವರೇನು ಮಾತಾಡಲ್ಲ ಬಿಡ್ರಿ, ಹಾಕ್ಬಿಡ್ರಿ, ಹಿಂಗಾಗ್ಬಿಟ್ಟಿದೆ. ಹಂಗಾಗಬಾರ್ದು. ಭಯ ನಮ್ಮನ್ನು ಆಳುವವರಿಗೆ ಇರಬೇಕು. ನೆಕ್ಸ್ಟ್ ಬನ್ನಿ.